ಎಸ್ ಇವತ್ತು ಬಿಗ್ ಬಾಸ್ ಖ್ಯಾತಿಯ ಕರಿ ಬಸಪ್ಪ ಅವ್ರು ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ. ಎಸ್ ಅವ್ರ ಜೊತೆ ಮಾತಾಡ್ತಾ ಹಾಯ್ ಸರ್, ಹೇಗಿದ್ದೀರಾ ಮೊದಲನೇದಾಗಿ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್, ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ ಮೇಡಮ್. ಸರ್, ಈ ಗಾಗಲ್ ನ ನಿಮ್ಗೆ ಏನಾದ್ರು ಡಾಕ್ ಸತೀಶ್ ಅವ್ರು ಕೊಟ್ರ 2 ಲ್ಯಾಕ್ ಅಂತ, ಎಷ್ಟು ಸರ್ ಈ ಗಾಗಲ್ ಪ್ರೈಸ್? ಆ ಥರ ಏನಿಲ್ಲ, ಇದು ನಾನು ಪರ್ಚೇಸ್ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್. ಏನಂದ್ರೆ ಈಗ ಅವ್ರ ಕಣ್ಣುಗಳು ಹೆಂಗಿದೆ, ಯಾಕೆ ಅವ್ರು ಯಾವಾಗಲೂ ಸ್ಪೆಟ್ಸ್ ಅನ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿದ್ದೆ. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್. ಸರ್, ಹೇಗ್ ನಡೀತಾ ಇದೆ ಜೀವನ? ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಒಳ್ಳೊಳ್ಳೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದೆ ಅಂತ ಕೇಳ್ಪಟ್ಟು ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾರಂತೆ, ಹೌದಾ? ಇಲ್ಲ ಮೇಡಮ್, ಅದೇ ಸಿನಿಮಾಗಳು ಮಾಡಬೇಕು, ನಾನು ಅವಕಾಶಗಳಿಗೆ ಕಾಯ್ತಾ ಇದ್ದೀನಿ. ಬಟ್ ಬಿಗ್ ಬಾಸ್ ಬಂದಾದ್ಮೇಲೆ ಜೀವನ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಜನಗಳು ಒಂದು ಪ್ರೀತಿ ತೋರಿಸ್ತಿದ್ರೆ ತುಂಬ ಖುಷಿಯಾಗಿದ್ದೀನಿ ಮೇಡಮ್. ತುಂಬ ಬ್ಯುಸಿ ಇದ್ದೀನಿ, ಕೆಲಸಗಳು ಮಾಡ್ತಾ ಇದ್ದೀನಿ, ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀನಿ ಮೇಡಮ್. ಖುಷಿಯಾಗಿದ್ದೀನಿ. ಓಕೆ ಸರ್, RCB ಫ್ಯಾನಾ ನೀವು? ಮೇಡಮ್ ಅಂದರೆ ನಾನು ಕ್ರೀಡಾಪಟು ಅಲ್ವಾ, ಸ್ಪೋರ್ಟ್ಸ್ ಮ್ಯಾನ್. ನಾನು ಪ್ರತಿಯೊಬ್ಬ ಕ್ರೀಡಾಪಟುಗೂ ಕೂಡ ನಾನು ಇಷ್ಟಪಡ್ತೀನಿ, ಯಾವುದೇ ಕ್ರೀಡೆ ಆಗಿರಲಿ. ಯಾಕಂದರೆ ಆ ಕ್ರೀಡಾಪಟುಗೆ ನಾನು ಗೌರವ ಪಡ್ತೀನಿ. ಯಾಕಂದರೆ ಯಾವುದೇ ಒಬ್ಬ ಕ್ರೀಡಾಪಟು ರಾಜ್ಯದಿಂದ ಮತ್ತು ದೇಶದಿಂದ ಅವ್ರು ರೆಪ್ರೆಸೆಂಟ್ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತರೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ನಾನು ಕೂಡ ಹಾಗೇನೆ ಅಂತಾರಾಷ್ಟ್ರೀಯ ದೇಹದಾಡಿ ಕ್ರೀಡಾಪಟು ಆಗಿರೋದ್ರಿಂದ ನಾನು ಕೂಡ ಪ್ರತಿಯೊಬ್ಬರೂ ಕೂಡ ಕ್ರೀಡಾಪಟುಗಳನ್ನ ಗೌರವಿಸ್ತೀನಿ. ಸರ್, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಈಗ ಏನಾದ್ರು ಪ್ಲಾನ್ ಮಾಡಿದೀರಾ ಅನ್ನುವಂಥದ್ದು? ಇಲ್ಲ, ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಅಂದರೆ ಪ್ರತಿಯೊಬ್ಬೊಬ್ಬರು ಒಂದೊಂದು ಪ್ರಾಜೆಕ್ಟ್ಗಳು ಮಾಡಿಕೊಂಡು ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಮೇಡಮ್. ಎಲ್ಲರೂ ನಿಮ್ಮ ಕ್ಲೋಸ್ ಡಾಕ್ ಸತೀಶ್ ಅವರು ಅಂತ ಹೇಳ್ತಾ ಇದ್ರು, ಸತೀಶ್ ಕ್ಯಾಡಬಮ್ಸ್ ಅವರು ನನ್ನ ಫೇವ್ರೇಟ್ ಕರಿ ಬಸಪ್ಪ ಅಂತ. ಸೊ ಈ ಗಾಗಲ್ ಏನಾದ್ರು ಅವರೇ ಕೊಟ್ರಾ ಅಂತ ಕೇಳಿದ್ರು ಸರ್. ಇಲ್ಲ ಮೇಡಮ್, ಅವ್ರು ತುಂಬ ಒಳ್ಳೆಯವರು, ವ್ಯಕ್ತಿಗತವಾಗಿ ತುಂಬ ಒಳ್ಳೆಯವರು. ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ಅದನ್ನು ಅವರು ಸಮರ್ಥನೆ ಕೊಡ್ತಾರೆ. ಬಟ್ ಆಗ್ಲಿ ತುಂಬ ಒಳ್ಳೆ ಪರ್ಸನ್. ಯಾರಿಗಾಗಲೂ ಕೂಡ ಅವರು ತುಂಬ ಗೌರವ ಕೊಟ್ಟು ಮಾತಾಡ್ತಾರೆ. ತುಂಬ ರಿಯಲಿ ಗ್ರೇಟ್ ಪರ್ಸನ್. ಸಿನಿಮಾ ನೋಡಕ್ ಬಂದಿದ್ರಿ, ಸಿನಿಮಾ ಹೇಗೆ ಅನಿಸ್ತು ಅನ್ನುವಂಥದ್ದು? ಮೇಡಮ್, ಸಿನಿಮಾ ತುಂಬ ಚೆನ್ನಾಗಿದೆ ಮೇಡಮ್. ಇದು ಮಹಿಳಾ ಪ್ರಧಾನ ಚಿತ್ರವಾಗಿರೋದ್ರಿಂದ ಕಾದಂಬರಿ ಆಧಾರಿತ ಚಿತ್ರ ಇದು. ಇಲ್ಲಿ ಏನಾಗುತ್ತೆ ಅಂದರೆ, ಹೆಣ್ಮಕ್ಳು ಶೋಷಣೆಗೆ ಒಳಗಾದಾಗ ಅವರು ಪರಿತಪಿಸ್ತಾ ಇರ್ತಾರೆ. ಅದರಿಂದ ಹೊರಗಡೆಗೆ ಬರೋಕ್ಕೆ ಆಗಲ್ಲ, ಆತ್ಮಸ್ಥೈರ್ಯ ಸಿಗೋದೇ ಇಲ್ಲ ಏನು ಮಾಡಬೇಕು ಅಂತಂದು. ಈ ಚಿತ್ರ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಶೋಷಣೆಗೆ ಒಳಗಾಗಿರೋರು ಹೆಣ್ಮಕ್ಳು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಆಗ್ಬೋದು ಅನ್ನೋದನ್ನು ಒಂದು ಕೆಂಡದ ಸೆರಗು ಚಿತ್ರದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಯಾಕಂದರೆ ಆ ಶೋಷಣೆಗೆ ಒಳಗಾದಾಗ ಅದೇ ಒಂದು ತನ್ನ ಕಲೆ ಪ್ರತಿಭೆ ಒಂದು ಕ್ರೀಡೆಯಿಂದ ಒಂದು ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತಂದು ನಂತರ ಒಬ್ಬರು ಅವರು IPS ಅಧಿಕಾರಿ ಆಗೋದಿದೆಯಲ್ಲ, ಅದು ಈ ಚಿತ್ರದಲ್ಲಿ ತೆಗೆದಿದ್ದಾರೆ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ಚಿತ್ರ ಒಂದು ಸ್ಫೂರ್ತಿ ಅಂತ ಹೇಳ್ತೀನಿ ಮೇಡಮ್. ಯಾಕಂದರೆ ಈಗ ಭಾಳ ಜನಗಳು ಎಜುಕೇಷನ್ ಮಾಡ್ತಾರೆ, ಸ್ಪೋರ್ಟ್ಸ್ ಮಾಡ್ತಾರೆ, ಮಧ್ಯದಲ್ಲೇ ಬಿಡ್ತಾರೆ. ಸೊ ಈ ಚಿತ್ರದಲ್ಲಿ ಒಂದು ಅರ್ಥ ಇದೆ. ಕೊನೆಗೆ ಅವರು IPS ಅಧಿಕಾರಿ ಆಗ್ತಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ಈ ಚಿತ್ರನ ನೋಡಿದ್ರೆ, ಕೆಂಡದ ಸೆರಗು ಚಿತ್ರ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನಮಗೆ ಬೇಕಾಗಿರೋದು ಇದರಲ್ಲಿ ಇದೆ, ನಾವು ಲೈಫ್ ಏನು ಅನ್ಕೊಂಡಿದ್ವಿ ಅಂತಂದೇಳ್ಬಿಟ್ಟು ಅನ್ಕೊಂಡಿರ್ತಾರೆ. ಸೊ ಚಿತ್ರ ಚೆನ್ನಾಗಿದೆ ಮೇಡಮ್, ಕೆಂಡದ ಸೆರಗು. ಸರ್, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಕೇಳ್ಪಡ್ತಾ ಇದ್ದು, ಅವಾಗವಾಗ ಅದನ್ನ ಹೇಳ್ತಾ ಇರ್ತಿದ್ರಿ, ಪೇಮೆಂಟ್ ಎಲ್ಲ ಕೊಟ್ರ ಕ್ಲಿಯರ್ ಆಯ್ತಾ ಅನ್ನುವಂಥದ್ದು? ಇಲ್ಲ, ಪೇಮೆಂಟ್ ಎಲ್ಲ ಬಂತು ಮೇಡಮ್, ಪೇಮೆಂಟ್ ಎಲ್ಲ ಬಂತು. ಈಗೆಲ್ಲ ಗಿಚಿಗಿಲಿ ಶೋ ಮಾಡಿದ್ದೆ, ಅನುಬಂಧ ಅವಾರ್ಡ್ ಕೂಡ ಮಾಡಿದ್ದೆ. ಒಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಬಿಗ್ ಬಾಸಿಂದ. ಸೊ ಯಾವುದು ಪೇಮೆಂಟ್ ಯಾವುದು ಬ್ಯಾಲೆನ್ಸ್ ಎಲ್ಲ ಬಂದಿದೆ ಮೇಡಮ್. ಎಲ್ಲ ಇಲ್ಲ ಮೇಡಮ್, ಇನ್ನು ಯಾವುದು ಸಿನಿಮಾ ನಾನು ಮಾಡ್ತಾ ಇಲ್ಲ. ಬರೀ ಇದು ಗಿಚಿಗಿಲಿ ಆದಮೇಲೆ ಯಾವುದು ಮಾಡಿಲ್ಲ ಮೇಡಮ್. ಸರ್, ಅವರು ಡಾಕ್ ಸತೀಶ್ ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾರಾ ನಿಮ್ದು ಅನ್ನುವಂಥದ್ದು? ಇಲ್ಲ ಮೇಡಮ್, ಆ ಥರ ಏನಿಲ್ಲ, ಪಿಕ್ ಮಾಡ್ತಾರೆ. ಬಟ್ ನಾನೀಗ ಫೋನ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಈಗ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈಗಿನ ಯುವತಿಯರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಈಗ ಬರ್ತಕ್ಕಂಥ ನಮ್ಮ ಯುವಕರುಗಳು ಏನಂದರೆ ಎಜುಕೇಷನ್ ಕಡೆಗೆ ಜಾಸ್ತಿ ಗಮನ ಹರಿಸ್ಬೇಕು. ವಯಸ್ಸು ದಿನಗಳು ಹಿಡ್ದಿಡೋಕ್ಕಾಗಲ್ಲ, ವಯಸ್ಸುಗಳ ದಿನಗಳು ಕಳೆದೋಗ್ಬಿಡ್ತದೆ. ನಾಳೆ ವಯಸ್ಸಾಗೋದ್ಮೇಲೆ ವಯಸ್ಸಾಗೋಯ್ತಲ್ಲಪ್ಪ ಮುದುಕರಾಗ್ಬಿಟ್ಟಿವಿ ಅಂತ ಕೊರೋಗೋದಕ್ಕಿಂತ ವಯಸ್ಸಿದ್ದಾಗ ಚೆನ್ನಾಗಿ ಓದಬೇಕು. ದೇಹದಲ್ಲಿ ಶಕ್ತಿ ಇದ್ದಾಗ ಆ ದೇಹನ ಕಾಪಾಡಿಕೊಂಡು ದೇಹನ ದಂಡಿಸಿದ್ರೆ ಆ ದೇಹ ನಾಳೆ ನಿಮ್ಮನ್ನು ಕಾಪಾಡುತ್ತೆ. ದೇಹನ ದಂಡಿಸೋ ಹೋದರೆ ಆ ದೇಹ ನಿಮ್ಮನ್ನು ದಂಡಿಸುತ್ತೆ. ಪ್ರತಿಯೊಬ್ಬರು ಯುವಕರು ಎಜುಕೇಷನ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ರಿ. ಮತ್ತು ಹೆಣ್ಮಕ್ಳು ಇರ್ಬೋದು, ಪ್ರತಿಯೊಬ್ಬರು ಎಜುಕೇಷನ್ ಮಾಡಿ ಜಾಗೃತರಾಗಿರಿ, ಜಾಣರಾಗಿರಿ ಅಂತ ಹೇಳ್ತೇವೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಶುಭಾಶಯಗಳು. ಎಸ್, ಇಷ್ಟಾಗಿತ್ತು ಕರಿ ಬಸಪ್ಪ ಅವರ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮನ್ ಶಿವಪ್ಪನ ಜೊತೆ ಪೂಜಾಗರಪ್ಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.